ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಚರ್ಚಿಸೋಣ ನಮ್ಮ ಮನೆಯ ಅಡಿಗೆಮನೆಯಲ್ಲಿಯೇ ಇದ್ದು ಬಹುಮಾನವಾದ ಚರ್ಮದ ಆರೈಕೆಗಾಗಿ ಬಳಸಬಹುದಾದ ಬೇಸನ್ ಅಥವಾ ಗ್ರಾಮ್ ಫ್ಲೋರ್ ಬಗ್ಗೆ. ಇದು ಚರ್ಮದ ಸುಂದರತೆ ಹೆಚ್ಚಿಸಲು ಹೇಗೆ ಸಹಾಯ ಮಾಡುತ್ತೆ, ಯಾವ ರೀತಿಯ ಫೇಸ್ ಪ್ಯಾಕ್ಗಳು ನಿಮಗೆ ಬೇಕು ಮತ್ತು ಯಾವ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅನ್ನುವುದನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಬೇಸನ್ ಎಂದರೇನು? ಯಾಕೆ ಉಪಯುಕ್ತ? ಬೇಸನ್ ಅಂದರೆ ಹರಡಿದ ಕಡಲೆ ಹಿಟ್ಟು. ಇದು ತ್ವಚೆಗೆ ಬಹುಪಾಲು ಉಪಯೋಗಕಾರಿಯಾಗಿದೆ. ಇದರಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಮತ್ತು ಕ್ಲೆನ್ಸಿಂಗ್ ಗುಣಗಳು ಇದ್ದು ಇದು ತ್ವಚೆಯಲ್ಲಿನ ಧೂಳು, ಕೊಬ್ಬು, ಅಳದುಗಳನ್ನು ತೆಗೆದುಹಾಕುತ್ತದೆ. ಅದು ಮಾತ್ರವಲ್ಲದೆ ಮರಣಿಸಿದ ಚರ್ಮದ ಕೋಶಗಳನ್ನು ತೆಗೆದು ಹಾಕುತ್ತದೆ ಮತ್ತು ತ್ವಚೆಗೆ ನೈಸರ್ಗಿಕ ಹೊಳೆಯು ನೀಡುತ್ತದೆ. ಬೇಸನ್ ಫೇಸ್ ಪ್ಯಾಕ್ಗಳು ಹೇಗೆ ಬಳಸಬೇಕು? 1 ಬೇಸನ್ ಹಾಲು ಅರಿಶಿಣ. 1 ಚಮಚ ಬೇಸನ್, ಅರ್ಧ ಚಮಚ ಅರಿಶಿಣ, 2 ಚಮಚ ಹಾಲು ಸೇರಿಸಿ ಪೇಸ್ಟ್ ಮಾಡಿ. ಇದನ್ನು ಮುಖದ ಮೇಲೆ ಹಚ್ಚಿ 15 ನಿಮಿಷ ಬಿಟ್ಟು ತಣ್ಣನೆಯ ನೀರಿನಿಂದ ತೊಳೆಯಿರಿ. ಇದು ಮುಖದ ಕತ್ತಲೆಯನ್ನು ನಿವಾರಿಸುತ್ತದೆ ಮತ್ತು ಹೊಳೆಯು ನೀಡುತ್ತದೆ. 2 ಬೇಸನ್ ಲಿಂಬೆರಸ. ತುಪ್ಪ. ತ್ವಚೆ ಒಣವಾಗಿದ್ದರೆ ತುಪ್ಪ ಬಳಸಬಹುದು. ಇದು ತ್ವಚೆಗೆ ಆಹಾರ ನೀಡುತ್ತದೆ ಮತ್ತು ಮೃದುವಾಗಿಸುತ್ತದೆ. 3 ಬೇಸನ್ ದಹಿ, ಮೊಸರು. ತ್ವಚೆಯ ತಾಜಾತನವನ್ನು ಹೆಚ್ಚಿಸುತ್ತದೆ. ಪಿಂಪಲ್ಸ್ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಬೇಸನ್ ಬಳಕೆಯ ಲಾಭಗಳು: ತ್ವಚೆಯ ಎಣ್ಣೆ ನಿಯಂತ್ರಣ. ಮುಂಜಾನೆ ತಾಜಾ ಮುಖಕ್ಕಾಗಿ ಬಳಸಿ. ಪಿಂಪಲ್ಸ್ ಕಲೆಗಳು ಕಡಿಮೆಯಾಗುತ್ತವೆ. ಸ್ಕಿನ್ ಟೋನ್ ಈರುಳಿಸುತ್ತದೆ. ಬ್ಲ್ಯಾಕ್ಹೆಡ್ಸ್ ಮತ್ತು ವೈಟ್ಹೆಡ್ಸ್ ತೊಲಗಿಸಲು ಸಹಾಯಕ. ಮೃದುವಾದ ಮತ್ತು ಹೊಳೆಯುವ ಚರ್ಮ. ಬೇಸನ್ನು ಯಾವ ತ್ವಚೆಗಾಗಿ ಹೇಗೆ ಬಳಸಬೇಕು? ಒಣ ಚರ್ಮ. ಬೇಸನ್ಗೆ ತುಪ್ಪ, ಹಾಲು ಅಥವಾ ಮೊಸರು ಸೇರಿಸಿ. ಎಣ್ಣೆಯುತ ತ್ವಚೆ. ಬೇಸನ್ಗೆ ಲಿಂಬೆರಸ ಅಥವಾ ಗ್ಲಿಸರಿನ್ ಸೇರಿಸಿ. ಸಂವೇದನಶೀಲ ತ್ವಚೆ. ಮೊದಲಿಗೆ ಪ್ಯಾಚ್ ಟೆಸ್ಟ್ ಮಾಡಿ, ನಂತರ ಸಣ್ಣ ಪ್ರಮಾಣದಲ್ಲಿ ಬಳಸಿ. ವಾರದಲ್ಲಿ ಎಷ್ಟು ಬಾರಿ ಬಳಸಬೇಕು? ಮತ್ತು ಎಚ್ಚರಿಕೆಗಳು: ವಾರದಲ್ಲಿ 2-3 ಬಾರಿ ಬಳಸಿದರೆ ಸಾಕು. ದಿನವೂ ಬಳಸಿದರೆ ಚರ್ಮ ಒಣಗುವ ಸಾಧ್ಯತೆ ಇದೆ. ಹೊಸ ಫೇಸ್ ಪ್ಯಾಕ್ ಬಳಸದ ಮೊದಲು ಪ್ಯಾಚ್ ಟೆಸ್ಟ್ ಮಾಡುವುದು ಮುಖ್ಯ. ಬಾಹ್ಯವಾಗಿ ಮಾತ್ರ ಬಳಸುವುದು. ಕಣ್ಣಿಗೆ ಹತ್ತದಂತೆ ಜಾಗರೂಕತೆ ವಹಿಸಬೇಕು. ಹೀಗೆ ಸ್ನೇಹಿತರೆ, ಸಿಂಪಲ್ ಆಗಿದ್ರೂ ಬೇಸನ್ ಒಂದು ನೈಸರ್ಗಿಕ ರಾಮಬಾಣವು. ಇದು ದೀರ್ಘಾವಧಿಯಲ್ಲಿ ನಿಮ್ಮ ತ್ವಚೆಯನ್ನು ಆರೋಗ್ಯಕರವಾಗಿ ಹೊಳೆಯುವಂತೆ ಇರಿಸಬಹುದು. ಇದನ್ನು ಸರಿಯಾಗಿ ಬಳಸಿದರೆ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಉತ್ತಮ ಫಲಿತಾಂಶ ಪಡೆಯಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತೆಂದು ಅನಿಸುತ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನಷ್ಟು ನೈಸರ್ಗಿಕ ಆರೋಗ್ಯ ಸಲಹೆಗಳಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.